ಬಳ್ಳಾರಿಯಲ್ಲಿ ಕಾರ್ಪೊರೇಟರ್ ಗಂಡನ ವಿರುದ್ಧ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಅದು ಕೂಡ ಸೈಟ್ ಕೊಡೋದಾಗಿ ಹಣವನ್ನ ಪಡೆದು ವಂಚನೆ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿರೋದು ಬಳ್ಳಾರಿಯ ಕಾರ್ಪೊರೇಟರ್ ಒಬ್ಬರ ಪತಿಯ ವಿರುದ್ಧ ಆರೋಪ ಹೊತ್ತಿರುವಂತಹ ಶಿವರಾಜ್ ಅನ್ನುವಂಥ ವ್ಯಕ್ತಿ ಈಗ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಆರೋಪದ ಬಗ್ಗೆ ಪಾಲಿಕೆಯ ಕಾಂಗ್ರೆಸ್ ಸದಸ್ಯೆ ಉಮಾದೇವಿ ಅವರ ಪತಿ ಶಿವರಾಜ್ ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ನಾನು ಕೇವಲ ಮಧ್ಯವರ್ತಿಯಾಗಿದ್ದೆ ಅಷ್ಟೇ ಅಂತ ಹೇಳಿದ್ದಾರೆ ಶಿವರಾಜ್ ಅವರು. ಸೈಟ್ ಮಾಡಿರುವ ಜಮೀನು ಬೇರೆಯವರ ಹೆಸರಲ್ಲಿದೆ, ಆದರೆ ಈ ವ್ಯವಹಾರ ಆಗುವಾಗ ನನ್ನ ಮನೆಗೆ ಬಂದು ದುಡ್ಡು ಕೊಟ್ಟು ಹೋಗಿದ್ದಾರೆ ಅಷ್ಟೇ, ಹೀಗಂತ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಗರಣದಿಂದ ಎಸ್ಕೇಪ್ ಆಗುವುದಕ್ಕೆ ಆ ರೀತಿಯಲ್ಲಿ ಮಾತನಾಡಿದ್ರ ಶಿವರಾಜ್ ಅನ್ನೋ ಅನುಮಾನ ಇದೆ. ಕಾಂಗ್ರೆಸ್ನ ಕಾರ್ಪೊರೇಟರ್ ಉಮಾದೇವಿ ಅವರ ಗಂಡ ಅದಕ್ಕೆ ಸ್ಪಷ್ಟನೆ ಕೊಟ್ಟಿರು. ಹಣ್ಣಿನಾಗೆ ಹೆಸರು ಐತೆ ಅಂತಾರೆ ಅವ್ರ ಭೂಮಿ ಅಂತ ತಿಳ್ಕೊಂಡಿವಿ, ಆದ್ರೆ ನಾನು ಖರೀದಿ ಮಾಡಿಲ್ಲ. ಅದು ನಾನು ತಮ್ಮಕ್ಕೆ ಹೋಗಿಲ್ಲ. ಅವ್ರು ಬಂದು ಇಲ್ಲಣ್ಣ ನಾವು ಯಾರನ್ನ ದೊಡ್ಡದಿದ್ರೆ ನಮ್ಮ ತಾಂತಾರೆ ಅಂತ ಅಂದ್ರೆ ಒಂದು 10-12 ಪ್ಲಾಟ್ ಅವ್ರಿಗೆ ಅವ್ರ ಸಾಮಾಜಿಕರಿಗೆ ಕೊಟ್ಟಾರ. ಅವ್ರಿಗೆ ಏನೈತೆ ಗೊತ್ತಿಲ್ಲ. ನನ್ನ ಎದುರಿಗೆ ದುಡ್ಡು ಕೊಟ್ಟಾರ, ದುಡ್ಡು ತಗೊಂಡಾರ. ನಾನು ಇದ್ದೀನಿ, ಅದು ನಮ್ಮನೆ ಕಡೆ ಬಂದಾರ. ಯಾರನ್ನ ದೊಡ್ಡರಿದ್ರೆ ಎದುರಿಗೆ ಕೊಡ್ತಪ್ಪ, ನೀನು ಮೊದಲೇ ಸ್ವಲ್ಪ ಮೋಟ ಕಾಣ್ತಿ, ಮತ್ತೆ ಕೊಟ್ಟಿಲ್ಲ ಅಂದ್ರೆ ಬಾಕಿ ಇರೋದಕ್ಕೆ ಕಷ್ಟ. ಅಣ್ಣರಾದ್ರೆ ಶಿವರಾಜ್ ಅಣ್ಣ ಅರ್ಥ ಹೋಗನು ಹೋದ್ಮೇಲೆ ನಾನು ಹೇಳ್ತೀನಿ, ಅವ್ರು ಹೇಳಿದ್ರೆ ತಗೊಂಡಿದ್ರಿಲ್ಲ. ಅಷ್ಟು ಬಿಟ್ಟು ಬೇರೆ ಏನು ಇದಿಲ್ಲ. ನಾನೇನು ಅದ್ರ ಕಬ್ಜಾ ಮಾಡಿಲ್ಲ. ನಾನೇನು ಒಂದು ಎಕರೆ ಭೂಮಿನೂ ತಗೊಂಡಿಲ್ಲ, ಒಂದು ಸೆಂಟ್ನೂ ತಗೊಂಡಿಲ್ಲ. ಪಾಣಿನಾಗೆ ಹೆಸರು ಐತೆ ಅಂತಾರೆ ಅವ್ರ ಭೂಮಿ ಅಂತ ತಿಳ್ಕೊಂಡಿವಿ, ಆದ್ರೆ ನಾನು ಖರೀದಿ ಮಾಡಿಲ್ಲ. ಅದು ನಾನು ತಮ್ಮಕ್ಕೆ ಹೋಗಿಲ್ಲ. ಶಿವರಾಜ್ ಕಾರ್ಪೊರೇಟರ್ ಗಂಡ ಅವರ ವಿರುದ್ಧ ಕೇಳಿ ಬಂದಂತಹ ಒಂದು ಅತಿ ದೊಡ್ಡ ಆರೋಪ ಇದು. ಒಂದು ಲೇಔಟ್ ಅಲ್ಲಿರುವಂತಹ ಸೈಟ್ಗಳ ಕೊಡಿಸ್ತೀನಿ ಅಂತ ಹಣ ಇಸ್ಕೊಂಡಿದ್ದಾರೆ ಅಂತ, ಬಟ್ ಯಾವುದೇ ಸಂಬಂಧ ಇಲ್ಲ ನನಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ವ್ಯವಹಾರ ಆಗಿದ್ದು ನಮ್ಮ ಮನೇಲೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ದ್ವಂದ್ವಾದಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಇದರಿಂದ ಜಾರ್ಕೊಳ್ಬೇಕು ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರಾ ಅಂತ. ಅರುಣ್, ಬಳ್ಳಾರಿಯ ಬೂದಿಯಾಳ್ ಅಂತಕ್ಕಂಥ ಸರ್ವೆ ನಂಬರ್ 125ರಲ್ಲಿ ಸುಮಾರು 7 ಎಕರೆಗೂ ಹೆಚ್ಚು ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಅದನ್ನ ಒಂದು ಲೇಔಟ್ ಮಾದರಿಯಲ್ಲಿ ಮಾಡಿ ಅವುಗಳನ್ನ ಅಕ್ರಮವಾಗಿ ಮಾರಾಟ ಮಾಡಿರ್ತಕ್ಕಂಥ ಗಂಭೀರ ಆರೋಪ 7ನೇ ವಾರ್ಡ್ನ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಉಮಾದೇವಿ ಪತಿ ಶಿವರಾಜ್ ಮೇಲೆ ಕೇಳಿ ಬರ್ತಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 40ರಿಂದ 50 ಜನರಿಗೆ ಕೂಡ ನಿವೇಶನವನ್ನ ಮಾರಾಟ ಮಾಡಿರ್ತಕ್ಕಂಥ ಆರೋಪ ಇರ್ತಕ್ಕಂಥದ್ದು. ಸುಮಾರು ಪ್ರತಿ ನಿವೇಶನಕ್ಕೆ 1.5ರಿಂದ 2 ಲಕ್ಷ ರೂಪಾಯಿ ಹಣ ಪಡೆದಾರ ಅನ್ನೋ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಒಂದು ದೃಶ್ಯಾವಳಿಗಳು ಹಣ ಪಡಿತಾ ಇರ್ತಕ್ಕಂಥದ್ದು, ಅದು ಸೈಟ್ಗಳನ್ನು ನಿವೇಶನವನ್ನು ಮಾರಾಟ ಮಾಡ್ತಕ್ಕಂಥ ಸಂಪೂರ್ಣ ವಿಡಿಯೋಗಳನ್ನು ಕೂಡ ಈ ಸೈಟ್ ಖರೀದಿ ಮಾಡಿದವರು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಈತ ಸೈಟ್ ಮಾರಾಟ ಮಾಡಿ ಸಂಬಂಧಪಟ್ಟಂಗೆ ಯಾವುದೇ ರಸೀದಿಗಾಗಲಿ ಅಥವಾ ಹಕ್ಕುಪತ್ರ ಆಗಲಿ ಯಾವುದನ್ನು ಕೂಡ ಕೊಟ್ಟಿಲ್ಲ. ಯಾಕೆಂತಂದ್ರೆ ಇದು ಕಳೆದ 1 ತಿಂಗಳಿಂದ ಕೂಡ ನಿರಂತರವಾಗಿ ಜಿಲ್ಲಾಡಳಿತ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಆಗಿರ್ತಕ್ಕಂಥದ್ದು ಅವುಗಳ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ಇದು ಸರ್ಕಾರಿ ಭೂಮಿ ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ಸೈಟ್ ಪಡೆದುಕೊಂಡವರು ಕೂಡ ನಾವು ಈ ರೀತಿಯಾಗಿ 2 ಲಕ್ಷ 1.5 ಲಕ್ಷ ಕೊಟ್ಟು ನಾವು ಇಂಥವರಿಂದ ಶಿವರಾಜ್ ಅವರಿಂದ ಕೂಡ ನಾವು ಸೈಟ್ ಅನ್ನ ಖರೀದಿ ಮಾಡಿದ್ವಿ ಅನ್ನೋ ಆ ಒಂದು ಹೇಳಿಕೆಯನ್ನ ಕೊಟ್ಟ ನಂತರ ಈಗ ಅವರಿಗೆ ಒಂದು ಕಡೆ ಹಣವೂ ಇಲ್ಲ, ನಿವೇಶನ ಇಲ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದ್ರೆ ಇದಕ್ಕೆ ಕಾಂಗ್ರೆಸ್ ಮುಖಂಡ ಮತ್ತು ಕಾರ್ಪೊರೇಟರ್ ಪತಿಯಾಗಿರ್ತಕ್ಕಂಥ ಶಿವರಾಜ್ ಅವರು ಸ್ಪಷ್ಟನೆ ಕೊಡ್ತಕ್ಕಂಥದ್ದು. ಆದ್ರೆ ಇದು ಹೊನ್ನೂರು ಸ್ವಾಮಿ ಅವರಿಗೆ ಸೇರ್ತಕ್ಕಂಥ ಭೂಮಿ, ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರ ಹೆಸರಲ್ಲಿ ಸೈಟ್ಗಳು ಮಾರಾಟ ಆಗಿರ್ತಕ್ಕಂಥದ್ದು. ಆದರೆ ಅದು ಸೈಟ್ ಮಾರಾಟ ಆಗಿರ್ತಕ್ಕಂಥದ್ದು ನಮ್ಮ ಮನೆಯಲ್ಲಿ ಅನ್ನೋ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಇದರಿಂದ ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಈ ಬಗ್ಗೆ ಒಂದು ತನಿಖೆ ಮಾಡುವಂತೆ ತಹಶೀಲ್ದಾರಿಗೆ ಕೂಡ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾರು ತಪ್ಪಿಸ್ತಾರೆ ಅವರ ವಿರುದ್ಧ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳತಕ್ಕಂಥದ್ದು. ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ಕೂಡ ಕ್ರಿಮಿನಲ್ ಎಫ್ಐಆರ್ ದಾಖಲು ಮಾಡಿ ತನಿಖೆಯನ್ನು ಮಾಡಲಿಕ್ಕೆ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗೆ.